ನಮಸ್ತೆ ಮಕ್ಕಳ. ಪ್ರಾಬ್ಲಮ್ ನೋಡಿ ಈ ಥರ ಇದೆ. ಎ 8000 kg ಇಂಜಿನ್ ಪುಲ್ಸ್ ಎ ಟ್ರೈನ್ ಆಫ್ 5 ವ್ಯಾಗನ್ಸ್ ಈಚ್ ಆಫ್ 2000 kg ಅಲಾಂಗ್ ಎ ಹಾರಿಜಾಂಟಲ್ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್. If the engine exerts a force of 40,000 newtons and the track offers a friction force of 5,000 newtons, then calculate ಎರಡು ಕೇಳಿದ್ದಾನೆ. ನಮ್ ಎ ದ ನೆಟ್ ಆಕ್ಸಿಲರೇಟಿಂಗ್ ಫೋರ್ಸ್ ಅಂದರೆ ನೆಟ್ ಫೋರ್ಸ್ ಆ್ಯಂಡ್ ಬಿ ದ ಆಕ್ಸಿಲರೇಷನ್ ಆಫ್ ದಿ ಟ್ರೈನ್. ಓಕೆ, ಸೊ ಮಕ್ಕಳ ಈ ಚೆನ್ನಾಗಿದೆ ಪ್ರಾಬ್ಲಮ್ ಇದು ನೋಡಿ. ಫಸ್ಟು ಡಯಾಗ್ರಾಮು. ಓಕೆ, ಸೊ ನಾವು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಮಕ್ಕಳ. ಟ್ರೈನ್ ಅಂತಂದರೆ ಮೊದಲನೇದು, ಟ್ರೈನ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಇಂಜಿನ್ ಆಲ್ಸೋ, ಆಯಿತಾ. ಈ ಇಂಜಿನ್ ಇದೆ, ಜೊತೆಗೆ ದೆರ್ ಆರ್ 5 ವ್ಯಾಗನ್ಸ್ ಅಲ್ವಾ. ಸೊ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತಂದರೆ ದೇ ಹ್ಯಾವ್ ಗಿವನ್ ದಿ ಮಾಸ್ ಅಥವಾ ವೆಯ್ಟ್ ಆಫ್ ದಿ ಇಂಜಿನ್ ವಿಚ್ ಈಸ್ 8000 kg. ನೆಕ್ಸ್ಟು ದ ವೆಯ್ಟ್ ಆಫ್ ಅಥವಾ ಮಾಸ್ ಆಫ್ ಈಚ್ ವ್ಯಾಗನ್ ಕೊಟ್ಟಿದ್ದಾನೆ, ಎಲ್ಲ 2000 kg ಈಚ್. ಓಕೆ, ಸೊ ನೀವು ನೆನ್ಪಿಟ್ಕೊಳ್ಳಿ, ಟ್ರೈನ್ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಟ್ರೈನ್ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ವ್ಯಾಗನ್ಸ್. ಟ್ರೈನ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಇಂಜಿನ್ ಪ್ಲಸ್ 5 ವ್ಯಾಗನ್ಸ್. ಇಷ್ಟು ಸೇರಿದ್ರೆ ನಾವು ಟ್ರೈನ್ ಅಂತ ಕರಿತೀವಿ. ಓಕೆ ಓಕೆ, ಇನ್ನೇನೇನು ಕೊಟ್ಟಿದ್ದಾನೆ ಇನ್ನೇನೇನು ಕೊಟ್ಟಿದ್ದಾನೆ ಅವನೇನು ಕೊಟ್ಟಿದ್ದಾನೆ ಅಂತಂದರೆ ದ ಇಂಜಿನ್ ಈಸ್ ಪುಲ್ಲಿಂಗ್ ದ 5 ವ್ಯಾಗನ್ಸ್ ವಿತ್ ಎ 40,000 ನ್ಯೂಟನ್ ಫೋರ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ದ ಟ್ರೈನ್ ಈಸ್ ಮೂವಿಂಗ್ ಫ್ರಮ್ ರೈಟ್ ಟು ಲೆಫ್ಟ್ ಅಂತ ಅನ್ಕೋಣ, ಅಸ್ಯೂಮ್ ಮಾಡ್ಕೋಣ. ಆಮೇಲೆ ನಮ್ಮ ಕನ್ವೆನ್ಷನ್ ಪ್ರಕಾರ ಮಕ್ಕಳ ರೈಟ್ ಟು ಲೆಫ್ಟ್ನ ಪಾಸಿಟಿವ್ ಅಂತ ತೊಗೋಣ. ಸೊ ಇಲ್ಲಿ ತನಕ ನಾವು ರೈಟ್ ಟು ಲೆಫ್ಟ್ನ ನೆಗೆಟಿವ್ ಅಂತ ತೊಗೋತಾ ಇದ್ವಿ. ನಾನು ಈ ಪ್ರಾಬ್ಲಮಲ್ಲಿ ರೈಟ್ ಟು ಲೆಫ್ಟ್ನ ಪಾಸಿಟಿವ್ ಅಂತ ತೊಗೊತೀನಿ. ದಟ್ ಮೀನ್ಸ್ ಲೆಫ್ಟ್ ಟು ರೈಟ್ ಹೋದರೆ ಇಟ್ ಈಸ್ ನೆಗೆಟಿವ್, ಕರೆಕ್ಟಾ? ಸೊ ಈಗ ನೋಡಿ, ದ ಇಂಜಿನ್ ಈಸ್ ಪುಲ್ಲಿಂಗ್ ದ 5 ವ್ಯಾಗನ್ಸ್ ವಿತ್ ಎ 40,000 ನ್ಯೂಟನ್ಸ್ ಫೋರ್ಸ್, ಅದು ಕೊಟ್ಟಿದ್ದಾನೆ, ರೈಟ್. ದಿಸ್ ಈಸ್ ವಾಟ್ ಈಸ್ ಗಿವನ್, 40,000 ನ್ಯೂಟನ್ಸ್ ಫೋರ್ಸ್. ಅದು ರೈಟ್ ಟು ಲೆಫ್ಟ್ ಡೈರೆಕ್ಷನಲ್ಲಿ ಇದೆ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದಿ ಫೋರ್ಸ್. ಆಮೇಲೆ ಇನ್ನೇನು ಕೊಟ್ಟಿದ್ದಾನೆ, ಆ್ಯಂಡ್ ದ ರೈಲ್ವೆ ಟ್ರ್ಯಾಕ್ ಆಫರ್ಸ್ ಎ ಫ್ರಿಕ್ಷನಲ್ ಫೋರ್ಸ್ ವಿಚ್ ಈಸ್ ಎಗೇನೆಸ್ಟ್ ದ ಡೈರೆಕ್ಷನ್ ಆಫ್ ದ ಮೂಮೆಂಟ್ ಆಫ್ ದಿ ಟ್ರೈನ್. ಹೌದಾನೆ, ಫ್ರಿಕ್ಷನಲ್ ಫೋರ್ಸ್ ಅಪೋಸಸ್ ಮೋಷನ್. ಸೊ ದ ಡೈರೆಕ್ಷನ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಈಸ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಇದು ತಿಳ್ಕೊಳ್ಳಿ ಮಕ್ಕಳ. ಸೊ ನೋಡಿ, ಫಸ್ಟ್ ಪಾಯಿಂಟ್ ಈಸ್ ಟ್ರೈನ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಇಂಜಿನ್ ಆ್ಯಸ್ ವೆಲ್ ಆಸ್ 5 ವ್ಯಾಗನ್ಸ್. ಆ್ಯಂಡ್ ನಮ್ಮ ಕನ್ವೆನ್ಷನ್ ಪ್ರಕಾರ ರೈಟ್ ಟು ಲೆಫ್ಟ್ನ ನಾವು ಈ ಪಾಸಿಟಿವ್ ಅಂತ ತೊಗೊಂಡಿದ್ದೀವಿ, ಲೆಫ್ಟ್ ಟು ರೈಟ್ನ ನೆಗೆಟಿವ್ ಅಂತ ತೊಗೊಂಡಿದ್ದೀವಿ. ಓಕೆ, ಆಮೇಲೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ದ ಇಂಜಿನ್ ಈಸ್ ಪುಲ್ಲಿಂಗ್ ದ 5 ವ್ಯಾಗನ್ಸ್ ವಿತ್ 40,000 ನ್ಯೂಟನ್ಸ್ ಫೋರ್ಸ್ ಅಂದರೆ ಅರ್ಥ ಏನು ಗೊತ್ತಾ, ಇಂಜಿನ್ಗೂ ಮಾಸ್ ಇದೆ ಅಲ್ವಾ, ಇಂಜಿನ್ಗೂ ವೆಯ್ಟ್ ಇದೆ ಅಲ್ವಾ, 8000 kg. ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇಂಜಿನ್ ಈಸ್ ಪುಲ್ಲಿಂಗ್ ದ 5 ವ್ಯಾಗನ್ಸ್, ನೋ ಡೌಟ್, ಬಟ್ ಇಟ್ ಈಸ್ ಆಲ್ಸೋ ಪುಲ್ಲಿಂಗ್ ಇಟ್ ಸೆಲ್ಫ್. ಇಟ್ ಈಸ್ ಪುಲ್ಲಿಂಗ್ ಇಟ್ಸ್ ಓನ್ ವೆಯ್ಟ್. ಅದ್ರ ವೆಯ್ಟ್ನು ಪುಲ್ ಮಾಡಬೇಕಲ್ವಾ ಅದು, ರೈಟ್. ಓಕೆ, ಈ ಒಂದು ಈ ಡಯಾಗ್ರಾಮ್ ನೀವು ಬರ್ಕೋಬಾರ್ದು, ಇದನ್ನು ನೀವು ಸಿಂಪ್ಲಿಫೈ ಆಗಿ ಬರ್ಕೋಬೇಕು, ಸಿಂಪ್ಲಿಫೈ ಮಾಡಬೇಕು. ಹೇಗೆ ಸಿಂಪ್ಲಿಫೈ ಮಾಡೋದು ನೋಡಿ, ಈ ಥರ ಮಾಡಬೇಕು. ಹೇಗೆ ಅಂತಂದರೆ, ಟ್ರೈನ್ ಅಂತ ನಾನು ಒಂದು ಬಾಕ್ಸ್ ಹಾಕ್ಬಿಟ್ಟಿದ್ದೀನಿ. ಈ ಟ್ರೈನ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಇಂಜಿನ್ ಆ್ಯಂಡ್ 5 ವ್ಯಾಗನ್ಸ್. ಇದ್ರ ಮೇಲೆ ಏನೇನು ಫೋರ್ಸಸ್ ಆ್ಯಕ್ಟ್ ಆಗ್ತಿದೆ, ಒಂದು ಎ ಪುಲ್ಲಿಂಗ್ ಫೋರ್ಸ್ ಫ್ರಮ್ ರೈಟ್ ಟು ಲೆಫ್ಟ್ ವಿಚ್ ಈಸ್ 40,000 ನ್ಯೂಟನ್ಸ್, ಇನ್ನೊಂದು ಫ್ರಿಕ್ಷನಲ್ ಫೋರ್ಸ್ ವಿಚ್ ಈಸ್ ಅಪೋಸಿಂಗ್ ದ ಮೋಷನ್ ವಿಚ್ ಈಸ್ 5,000 ನ್ಯೂಟನ್ಸ್. ಓಕೆನಾ ಮಕ್ಕಳ? ಸೊ ಈ ಡಯಾಗ್ರಾಮ್ ನೀವು ಬರ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಈಸ್ ಡೇಟಾ ಕಲೆಕ್ಷನ್ ಮಾಡೋಣ. ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಬರ್ಕೋಣ. ಓಕೆ, ಡೇಟಾದಲ್ಲಿ ನೋಡಿ, ಫಸ್ಟು ಮಾಸ್ ಕೊಟ್ಟಿದ್ದಾರೆ, ಮಾಸ್ ಆಫ್ ದಿ ಇಂಜಿನ್ ಅಲ್ವಾ. ಸೊ ನಾನು ಒಂದೇ ಸರಿ ಬರಿತೀನಿ ಮಕ್ಕಳ, ಮಾಸ್ ಆಫ್ ದಿ ಟ್ರೈನ್ ಅಂತ ತೊಗೊಂಡ್ಬಿಡ್ತೀನಿ ನಾನು. ಮಾಸ್ ಆಫ್ ದಿ ಟ್ರೈನ್ ನಾನೇನು ಹೇಳಿದೆ, ಮಾಸ್ ಆಫ್ ದಿ ಟ್ರೈನ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ದಿ ಇಂಜಿನ್ ಪ್ಲಸ್ ಮಾಸ್ ಆಫ್ 5 ವ್ಯಾಗನ್ಸ್. ಹೌದಾ ಮಕ್ಕಳ? ಸೊ ಮಾಸ್ ಆಫ್ ದಿ ಇಂಜಿನ್ ಅವರೇ ಕೊಟ್ಟಿದ್ದಾರೆ 8000 kg ಪ್ಲಸ್
ಒಂದು ವ್ಯಾಗನ್ಗೆ ಮಾಸು 2000 ಕೆ ಜಿ 2000 ಕೆ ಜಿ. ಸೊ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ಹೇಳಿ, 8000 ಪ್ಲಸ್ 5 ಇಂಟು 2 ಅಂದರೆ 10,000 ಆಗುತ್ತೆ, 18,000 ಕೆ ಜಿ ಬರುತ್ತೆ. ಸೊ ದಿಸ್ ಈಸ್ ದಿ ಮಾಸ್ ಆಫ್ ದಿ ಟ್ರೈನ್, ದಿಸ್ ದಿ ಮಾಸ್ ಆಫ್ ದಿ ಟ್ರೈನ್. ಓಕೆ, ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾನೆ, ಆ್ಯಂಡ್ ಹಿ ಹ್ಯಾಸ್ ಗಿವನ್ FENG ಅಂದರೆ ಏನು, ಫೋರ್ಸ್ exerted by engine, force exerted by engine on the train ಅಲ್ವಾ, on the train, that is equal to ಎಷ್ಟು, ಅದನ್ನು ನಾವು FENG ಅಂತ ಕರಿತೀವಿ ಮಕ್ಕಳ, FENG ನೋಡಿ, FENG ಅಂತ ಕರಿತೀನಿ ನಾನು. FENG is equal to 40,000 ನ್ಯೂಟನ್ಸ್, 40,000 ನ್ಯೂಟನ್ಸ್ ಇದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ, ದ ಫೋರ್ಸ್ exerted by ರೈಲ್ವೆ ಟ್ರ್ಯಾಕ್ ಆನ್ ದ ಟ್ರೈನ್ ಅಲ್ವಾ, ಅದನ್ನು ನಾವು FFR ಅಂತ ಕರೆಯೋಣ, ಫೋರ್ಸ್ ಆಫ್ ಫ್ರಿಕ್ಷನ್. ವಾಟ್ ಈಸ್ ದ್ಯಾಟ್, that is equal to 5,000 newtons, 5,000 newtons. Okay, right. So this is what is given. Okay, ನಾವು ಏನು ಕಂಡುಹಿಡಿಬೇಕು ಮಕ್ಕಳ, ಫಸ್ಟು we have to find the net force, net accelerating force ಅಂತ ಹೇಳಿದ್ದಾರೆ ಅವರು. ಅದನ್ನು ನಾನು FNet ಅಂತ ಕರಿತೀನಿ. FNet is equal to question mark, ಇದೊಂದು ಕಂಡುಹಿಡಿಬೇಕು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಫೈಂಡ್, ಏನು ಕಂಡುಹಿಡಿಬೇಕು ನಾವು, ದಿ ಆಕ್ಸಿಲರೇಷನ್ of the train, acceleration of the train, A is equal to question mark ಅಲ್ವಾ, acceleration of the train. ಓಕೆ ಮಕ್ಕಳ, ಸೊ ಇಷ್ಟು, ದಿಸ್ ಈಸ್ ಡೇಟಾ ಕಲೆಕ್ಷನ್. ನೆಕ್ಸ್ಟ್ ಏನು, ರೈಟ್, ಫಾರ್ಮುಲಾ ರೈಟಿಂಗ್, ಸಿಂಪ್ಲಿಫಿಕೇಷನ್. ಓಕೆ, ಸೊ ಫಸ್ಟ್ ನಾವೇನು ಕಂಡುಹಿಡಿಬೇಕು ಮಕ್ಕಳ, ವಿ ಹ್ಯಾವ್ ಟು ಫೈಂಡ್ ದಿ ನೆಟ್ ಫೋರ್ಸ್. ಓಕೆ, ನೆಟ್ ಫೋರ್ಸ್ ಹೇಗೆ ಕಂಡುಹಿಡಿಯೋದು, ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಟ್ರೈನ್. ಸೊ ನೋಡಿ, ನೆಟ್ ಫೋರ್ಸ್ ಆನ್ ದ ಟ್ರೈನ್, ಅದನ್ನು ನಾನು FNet ಅಂತ ಕರಿತೀನಿ. FNet ಈಸ್ ಈಕ್ವಲ್ ಟು, ಜ್ಞಾಪಿಸ್ಕೊಳ್ಳಿ ಮಕ್ಕಳ, ನನ್ನ ಕನ್ವೆನ್ಷನ್ ಪ್ರಕಾರ ರೈಟ್ ಟು ಲೆಫ್ಟ್ ಹೋಗ್ತಿದ್ದರೆ ಇಟ್ ಈಸ್ ಪಾಸಿಟಿವ್. ಸೊ ಇಟ್ ಈಸ್ FENG, ಲೆಫ್ಟ್ ಟು ರೈಟ್ ಹೋಗ್ತಿದ್ರೆ ಇಟ್ ಈಸ್ ನೆಗೆಟಿವ್. ಸೊ ಅದನ್ನು ನಾನು ಮೈನಸ್ ಫೋರ್ಸ್ ಆಫ್ ಫ್ರಿಕ್ಷನ್ ಈ ಥರ ಬರಿತೀನಿ. ಕರೆಕ್ಟಾ? ಬಿಕಾಸ್ ನಮ್ಮ ಕನ್ವೆನ್ಷನ್ ಪ್ರಕಾರ ರೈಟ್ ಟು ಲೆಫ್ಟ್ ಹೋಗ್ತಿದ್ರೆ ಪಾಸಿಟಿವ್, ಲೆಫ್ಟ್ ಟು ರೈಟ್ ಹೋಗ್ತಿದ್ರೆ ನೆಗೆಟಿವ್. ಓಕೆ, ಸೊ that will be 40,000 newtons minus 5,000 newtons. So that will be equal to plus 35,000 newtons. So FNet is plus 35,000 newtons. So the net force acting on the train is from right to left alva. This is the net force. Nodi, net force acting on the train, this is FNet. Okay, this is from right to left because positive bandide, it is right to left. So ಇದು ಅರ್ಥ ಆಯಿತು ಅಂತ ನಿಮ್ಗೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇನ್ನೇನು ಕೇಳಿದಾನೋ ಅವನು, he has asked us to find the acceleration of the train. ನೋಡಿ, ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ ಫೋರ್ಸ್ ಪ್ರೊಡ್ಯೂಸಸ್ ಆಕ್ಸಿಲರೇಷನ್. ಸೊ ದಿಸ್ ನೆಟ್ ಫೋರ್ಸ್ ಆಫ್ 35,000 ಇಟ್ ಶುಡ್ ಪ್ರೊಡ್ಯೂಸ್ ಎನ್ ಆಕ್ಸಿಲರೇಷನ್. ಸೊ ವಾಟ್ ಈಸ್ ದಟ್ ಆಕ್ಸಿಲರೇಷನ್? ಅದನ್ನು ಹೆಂಗೆ ಕಂಡುಹಿಡಿತೀವಿ ನೋಡಿ, ಬೈ ನ್ಯೂಟನ್ಸ್ ಸೆಕೆಂಡ್ ಲಾ, by Newton's second law of motion, Newton's second law of motion, ಇದ್ರ ಪ್ರಕಾರ ಏನು, the net force acting on the train is equal to mass of the train into acceleration of the train, ಇದನ್ನೇ ನಾವು ಈ ಥರ ಬರಿತೀವಲ್ವಾ, FNet is equal to m into a, right? So this is the formula. But makla, what is a? Therefore a is equal to FNet divided by mass of the train.
ಸೊ ದಟ್ ಈಸ್ ಈಕ್ವಲ್ ಟು ನೆಟ್ ಫೋರ್ಸ್ ನಮಗೆ ಗೊತ್ತಿದೆ ವಿಚ್ ಈಸ್ 35,000 ನ್ಯೂಟನ್ಸ್ ಡಿವೈಡೆಡ್ ಬೈ ವಾಟ್ ಇಸ್ ದ ಮಾಸ್. ಮಾಸ್ ಈಸ್ ನಥಿಂಗ್ ಬಟ್ ನಾವು ಪ್ರೀವಿಯಸ್ ಇದರಲ್ಲಿ ಕಂಡಿಡಿದ್ವಿ ಟೋಟಲ್ ಮಾಸ್ ಆಫ್ ದಿ ಟ್ರೈನ್ ವಿಚ್ ಈಸ್ 18,000 kg. ಹೌದಾನೆ? ಈಗ ನೋಡಿ ಕಂಡುಹಿಡಿದಿದ್ದೀವಿ 18,000 kg. ಕರೆಕ್ಟಾ? ಸೊ ದಿಸ್ ಈಸ್ ದ ಮಾಸ್ ಆಫ್ ದಿ ಟ್ರೈನ್. ಸೊ ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ 35/18. 35/18ನ ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ನೋಡಿ. 35/18 18 1 18 ಆಗುತ್ತೆ. 7 ಪಾಯಿಂಟ್ 162 ಆಗುತ್ತೆ. ಸೊ ದಿಸ್ ಈಸ್ 80 72. ಸೊ ಹಾಗೆ ಮೋಸ್ಟ್ಲಿ ರೆಕರಿಂಗ್. ಸೊ ಹಾಗೆ ರೆಕರಿಂಗ್ ಆಗುತ್ತೆ ಮಕ್ಕಳ 444. ಸೊ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು 1.9444 ಹೋಗುತ್ತೆ ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್. ನ್ಯೂಟನ್ಸ್ ಪರ್ ಕೆ ಜಿ ಅಥವಾ ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ನೋಡಿ ಆಕ್ಸಿಲರೇಷನ್ನು ಪಾಸಿಟಿವ್ ಬಂದಿದೆ ಅಲ್ವಾ. ದಿಸ್ ಮೀನ್ಸ್ ದ್ಯಾಟ್ ದ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಈಸ್ ಸೇಮ್ ಆಸ್ ದಿ ಡೈರೆಕ್ಷನ್ ಆಫ್ ದಿ ನೆಟ್ ಫೋರ್ಸ್.